ಹೇಳ್ತೀನಿ ನಾನು. ಅದು ನೀವು ಮಾಡೋದಂತ ದೊಡ್ಡದ ಚೋಟ್ ಇಟ್ಕೊಂಡು ಮೂರ್ತಿ ಹೊಡ್ಬರೋದಲ್ಲ ಅಲ್ವಾ. ಆ ಮದುವೆ ಚೋಟುಗಳೆಲ್ಲ ವೇಸ್ಟ್ ಮಾಡಿ ಅನ್ನ ಎಲ್ಲ ದನ ಎಸಿತಾರೆ ರೋಡಿಗೆ. ದನ ಕರಿ ಹಾಕಲ್ಲ, ಪ್ರಾಣಿ ಪಕ್ಷಿ ಹಾಕಲ್ಲ. ಇದಾರ ಮಾಡೋಣ ನಾಚಂದ ಅನ್ನ ಹಾಕೋಣ ಅಲ್ವಾ. ನೋಡಿ ಅದೇ ಅನ್ನ ಅನ್ಕೋದು. ಇದು ಯೂಟ್ಯೂಬಲ್ಲಿ ನೋಡಿದ್ರೆ ಅದೇ ಅದು ತುಂಬಿ ನೋಡಿ. ಯಾಕೆಲ್ಲ ಒಳಗೆ ಬಿಡಲ್ಲ, ಎಲ್ಲ ಕಂಡೀಷನ್ ಮಾಡ್ಯಾರ ಅಂತ ಬರ್ತೀರಂತೆ. ಯಾಕೆ ಗೊತ್ತಾ ಕಂಡೀಷನ್ ಮಾಡಿರೋದು? ಆ ಅಕ್ಕಿ ಇದರೊಳಗೆ ಡೈಪರ್ ಒಳಗೆ 40 ಅಕ್ಕಿ ತುಂಬಿದ್ದೀವಿ ಶಿರಾಕೆ ಅಂತ. ಅದರೊಳಗೆ ಡೈಪರ್ ಅವೆ. ಬೆಳಿಗ್ಗೆ ಬಂದು ಡೈಪರ್ ಇಕ್ತಾರೆ. ಈ ಶೆಡ್ಡಿನ ಮುಂದೆ ನಮ್ದಲ್ಲ ಜಾಗ. ಈ ಶೆಡ್ಡಿಲ್ಲ ಎಲ್ಲಿ ಬಿಟ್ಟಿದ್ದೀವಿ, ಮಳೆಗೆ ಎಲ್ಲಿ ಬಿಟ್ಟಿವಿ, 3 ಜನ ರಟ್ಟಿ ಮಾಡಿಸೋದ್ರಿಂದ. ಹಂಗಾಗಿ ಯಾರು ಒಳಗೆ ಕೊಡೋಲ್ಲ. ಶೆಡ್ಡೆಲ್ಲ ಕುತ್ಕೊಳ್ಳಿ ಬಿಟ್ಬಿಟ್ಟು ಜನ ಏನು ಮಾಡ್ತಾರೆ ಗೊತ್ತಾ, ಮಕ್ಕಳು ಗಲೀಜು ಮಾಡೋ ಸಹಜ ಹೌದಲ್ವಾ. ಬಾಚೋಗೋಕೆ ನಿಮ್ಗೆ ಹೇಳ್ತಿಲ್ಲ ಅಂದರೆ ಯಾಕೆ ಸುಮ್ಮನೆ ಮಕ್ಕಳು ಕರ್ಕೊಂಡ್ಬಿಡ್ತೀವಿ. ಡೈಪರ್ ಎಸೆಯೋದು, ಟಿಶ್ಯೂ ಪೇಪರ್ ಎಸೆಯೋದು. ಅಲ್ಲಿ ಮೊನ್ನೆ ಯಾರೋ ಒಂದು ಆಂಟಿ ಬಂದಲ್ಲಿ ರಶ್ ಆಗ್ಬಿಡುತ್ತೆ. ನಿಮ್ಮ ಮನೆ ಕುದನ ಆಗ್ತದೆ ಕಲ್ಮೆ ಅಂದರೆ ನಿಮ್ಮ ಮನೆ ಸ್ವಲ್ಪ ರೆಸ್ಟ್ ಅಂತಿಲ್ಲ ಅಂತೆ. ನಾವೇನಿಲ್ಲ ಎಲ್ಲ ಒಂದು ಅದು ತೊಗೊಳ್ಬಿಡ್ತೀವಿ. ನೋಡಿ ತಂಗ್ಯಾರ ಯಾರು ಬೇಜಾರಾಗ್ಬಿಡಿ, ಯಾಕೆ ಇಷ್ಟೊಂದು ಇಷ್ಟ ಮಾತಾಡ್ತೀವಿ ಅಂದರೆ, ಒಂದು ದಿವಸ ಜನ ಉಳ್ಕೊಂಡಾರೆ. ಉಳ್ಕೊಂಡು ಬಿಟ್ಟಿದ್ದಪ್ಪ ಅಡುಗೆ ಮಾಡಿಕೆ ಉಣ್ಣಿಂದ್ರೆ ನಮ್ಮ ಅಮ್ಮನ ಕೇಳೋಬ್ಳು ಅಡುಗೆ ಮಾಡಿಕ್ಕಿಂತ ಆಸೆ ಒಳ್ಳೆಯದಿಲ್ಲ ಕೇಳ್ತಾರೆ. ಅದು ಒಂದ್ಸರಿ ಏನೋ ಪರಿಚಯ ಮಾಡ್ಕೊಂಡು 4 ಸರಿ ಬರ್ತಾರೆ, 5 ಸರಿ ಬರ್ತಾರೆ. ಯಾಕೆ ಒಂದು ದೇವಸ್ಥಾನಕ್ಕೆ ಬಂದು ಮನೆಗೆ ಹೋಗ್ತಾರೆ. ಹಂಗಾಗಿ ಯಾರು ಒಳಗೆ ಕೊಡಲ್ಲ. ನಮ್ಮ ಮನೆಗೆ ನಾವು ಸಣ್ಣ ಕೊಡಿ. ಇದು ಸಣ್ಣದೈತೆ, ಅಲ್ಲಿ ಬಿಸಿ ಕರೆಂಟ್ ಇಲ್ಲ, ಅಲ್ಲಿ ಬಿಸಿ ಹೀಟು, ಅಲ್ಲಿ ಅಡುಗೆ ಬೇರೆ ಬೇಯ್ತೈತಿ ಹೀಟು ಸೆಕೆ. ನೀವೇನು ಆರಾಮಿದ್ದೀರಿ ನೋಡಿ. ಇಲ್ಲಿ ಕುತ್ಕೊಳ್ರಿ ಅಂದರೆ ರೆಸ್ಟ್ ಲೇಟ್ ಇದಾಗ ಬರ್ತಾವೆಲ್ಲ. ಕಾರು ಬಸ್ ಹಾಯ್ದಾಗ ಆಕ್ಸಿಡೆಂಟ್ ಆಯ್ತಾರೆ. ಲೇಟ್ ಆಗುತ್ತಾ, ಎಲ್ಲ ಕಡೆ ಹೋಗಿ ಬಂದು ಮೊನ್ನೆ ಒಳಾಂಟಿ ಬಂದು ಎಲ್ಲ ಕಡೆ ಹೋಗಿ ಬಂದೀವಿ ಹುಷಾರಾಗುತ್ತಾ ಅಂತ ಮುಗಿತಲ್ಲ. ಎಲ್ಲ ಕಡೆ ಹೋಗಿ ಬಂದಿರ್ತಾಳೆ ಇಲ್ಲಕ್ಕೆ ಇಲ್ಲಿ ಬಂದು ಅಡ್ಬಿಡಲ್ಲ. ಯಾರಿಗೆ ಹುಷಾರಿಲ್ಲ ಮೈ ಮೇಲೆ ಅಂತರ ಹಾಕೊಳ್ಳಿ. ಯಾರಿಗೆ ನಿಮ್ಮ ಮನೆಗೆ ಆರ್ಥಿಕ ಪರಿಸ್ಥಿತಿ ಆಯ ಸರಿ ಇಲ್ಲ, ಪಾಯ ಸರಿ ಇಲ್ಲ, ಮಾಟಾಗಿದೆ ಅಂತೀರಿ, ತೇರ್ಕಾಯಿ ಕಟ್ಲೆಕಾಯಿ ಪೂಜೆಕಾಯಿ ಕಟ್ಕೊಳ್ಳಿ. ವರ್ಷಕ್ಕೊಂದ್ಸರಿ ಚೇಂಜ್ ಮಾಡಿ, ಆಳಾಗ ಚೇಂಜ್ ಮಾಡಬೇಡಿ. ಸೂತ್ಕಾಯಿ ರಜೆ ಬಿಟ್ಬಿಡಿ. ಪಕ್ಕ ಮೇಲೆ ಸುದ್ದಿ ಮತ್ತೆ ಪಕ್ಕ ಮೇಲೆ ಸುದ್ದಿ ಕೇಳಬೇಡಿ. ಫೋಟೋ ತೆಗಿಂತ ಹೇಳ್ತಾರೆ ಅಂತ ಆಳಲ್ಲಿ ಫೋಟೋ ಕೇಳಿ ಗಡಿಯಾರ ಟಿವಿ ಬೆಳಗ್ಗೆ ಮುಟ್ಟಿ ಹೋಗ್ಬೇಕು ನೋಡ್ಕೊಂಡು ಬರ್ಬೇಕು ನೋಡ್ಕೊಬೇಕು ಮುಟ್ಟಿ ಆಯಿತಾ. ಮೈಮೇಲೆ ಅಂತರ ಹಾಕೊಳ್ಳಿ. 4ನೇದು ಅಮಾವಾಸ್ಯೆ ಮಾರ ತಡೆಬಿಡಕ್ಕೆ ನಾವು ಸುಮ್ಮನೆ ಯಾರೋ ಏನೋ ಮಾಡ್ಯಾರೆ ಮಾಟ ಮಾಡ್ಯಾರ ಮಂತ್ರ ಮಾಡಿ ತಲೆ ಹುಳ ಬಿಡ್ಕೊಬೇಡಿ. ಗೊತ್ತಾಯ್ತಾ? ಇನ್ನು 2 ನಿಮಗೆ ನಾವು ರಿಕ್ವೆಸ್ಟ್ ಮಾಡೋದು, ಒಂದು ಸಾಧ್ಯವಾದಷ್ಟು ನಿಮ್ಮ ಗಾಡಿಗಳು ಯಾವುದೇ ವಾಹನಗಳಿಗೆ ಆಕ್ಸಿಡೆಂಟ್ ಆಗದೇ ಇರಲಿ